ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಶುರು ಆದಾಗಲೇ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಹೌದು, ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಫೆಸ್ಟಿವಲ್ ಶಾಪಿಂಗಿಗೆ ಬಂದಿದ್ದೀನಿ. ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. सबसे बढ़िया आइटम देंगे, कोई बात प्लेन। यहाँ से अगर काटेंगे तो लेप्स तेरे के लिए ऑयल में फ्राई। कभी कभी सर के लिए भी बनाना है तो स्पेशल बिंगो चिप्स हार्ट एंड। ये डेली डेली नहीं बनेगा सर के लिए, कभी कभी सैटरडे संडे। ये वाले चिप्स और आलू भुजिया, ये लो, ये आपके लिए आलू भुजिया। और ऑनियन खाते हैं आप लोग? सबसे ईजी सैंडविच सैलेड के लिए काटते हैं। और घर पे बिरयानी के लिए, दाल तड़के के लिए, पुलाव के लिए कटिंग करना है, नूडल, चाउमीन, चाइनीज, बर्गर, सैंडविच के लिए कटिंग करना है, ऑनियन का जी सब कुछ कटिंग कर सकते हैं मिर्ची को छोड़ के। भिंडी खानी है तो भिंडी का रायता भी बनाइए, पतला पतला काट। भिंडी की सब्जी बनानी है तो मोटा मोटा काट। सबसे डिफरेंट आइटम कैबेज कटिंग करते हैं घर पे, नूडल, चाउमीन के लिए, बर्गर, सैंडविच के लिए, पलिया पुलाव के लिए बराबर। और गोभी के परोठे बनाने हैं, गोभी मंचूरियन बनाना है, स्मॉल ग्रेटिंग करना है, सो वेरी वेरी इजी। सबसे डिफरेंट है, भी कटिंग कर सकते हो मिर्ची को छोड़। घर पे टमाटो कटिंग करना है, नाइफ यूज करने की जरूरत नहीं है। सबसे डिफरेंट है। और ये वाला चोपर, कोई भी वेजिटेबल डाल दो और डाल के अप एंड डाउन करके खिला दो फाइनली। आड़ ऑनियन, चिली, जिंजर, कैरेट, बीटरूट, टमाटो, पोटैटो, कैबेज। और ये 5G, भिंडी काटो, बीन्स काटो, चिली काटो, कैरेट काटो, कुकुम्बर काटो, पीलिंग एंड कटिंग 2 in 1 ಕ್ಲೀನಿಂಗ್ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹೇಗೆ ಹೆಚ್ಕೋಬಹುದು, ಎಷ್ಟು ಬೇಗ ಆಗುತ್ತೆ ಕೆಲಸ ಅಂತ ಎಲ್ಲ ವಿವರಣೆ ಕೊಟ್ಟರು. ಒಂದೆರಡು ನಿಮಿಷ ತಾಳ್ಮೆ ಇಟ್ಕೊಂಡು ಕೇಳಿದ್ರೆ ನಮಗೆ ಅವಶ್ಯಕತೆ ಇದ್ದರೆ ನಾವು ತಗೋಬಹುದು, ಇಲ್ಲ ಅಂದರೆ ಅದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಗೊತ್ತಾಗತ್ತೆ. ಕಿಚನ್ನಲ್ಲಿ ಉಪಯೋಗ ಆಗೋವಂಥ ವಸ್ತುಗಳು, ಗ್ಯಾಜೆಟ್ಸ್ಗಳು, ಹೀಗೆ ಹಲವಾರು ಐಟಮ್ಸ್ಗಳನ್ನ ಇಟ್ಟಿದ್ರು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಇದು ಕಾಶ್ಮೀರಿ ಹ್ಯಾಂಡ್ಲೂಮ್. ಇಲ್ಲಿ ರಗ್ಗಳು ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಪಕ್ಕ ಶಾಪ್ನಲ್ಲಿ ಲೇಡೀಸಿನ ಕುರ್ತಾ ಸೆಟ್ಟು, ಹಾಗೆ ಅದ್ರ ಪಕ್ಕದ ಶಾಪ್ನಲ್ಲಿ ಜೆಂಟ್ಸಿನ ಕುರ್ತಾ ಸೆಟ್ಟು. ನೋಡಿ, ಇದು ಗುಜರಾತಿ ನಮ್ಕೀನ್ ಅಂತ. ಇಲ್ಲಿ ಹಲವಾರು ತಿಂಡಿಗಳು, ಸ್ನ್ಯಾಕ್ಸ್ಗಳು, ಮಿಕ್ಸ್ಚರ್ಗಳು, ಬೇರೆ ಬೇರೆ ರೀತಿಯ ಮಿಕ್ಸ್ಚರ್ಗಳು, ಈ ಥರದ್ದೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು. ಊದಿನ ಕಡ್ಡಿಗಳದ್ದು ಕೂಡ ಒಂದು ಸ್ಟಾಲ್ ಇತ್ತು. ಬೇರೆ ಬೇರೆ ರೀತಿಯ ಸುವಾಸನೆಗಳಿರುವ ಅಗರಬತ್ತಿಗಳೆಲ್ಲ ಇದ್ವು. ಮಕ್ಕಳ ಆಟಿಕೆಗಳು, ಹಾಗೆ ಶೋಗಿಡುವಂಥದ್ದು ಮರದ ಸಾಮಾನುಗಳು. ಇಲ್ಲಿ ನೋಡಿ, ಪುಟ್ಟದು ಟ್ರಕ್ ಎಲ್ಲ ಎಷ್ಟು ಚೆನ್ನಾಗಿದೆ. ಶೋಕೇಸಲ್ಲಿ ಇಡುವಂಥ ಸಾಮಾನುಗಳು. ಯಾರು ದಸರಾದಲ್ಲಿ ಬೊಂಬೆಯನ್ನು ಕೂರಿಸ್ತಾರಲ್ಲ, ಅವರಿಗೆ ಒಳ್ಳೆ ಕಲೆಕ್ಷನ್ಗಳು ಸಿಗತ್ತೆ ಇಲ್ಲಿಗೆ ಬಂದರೆ. ಮಕ್ಕಳಿಗೆ ಆಡೋ ಅಂಥ ಮೈಂಡ್ ಗೇಮ್ಸ್ ಎಲ್ಲ ಇತ್ತು. ಇಲ್ಲಿ ನೋಡಿ, ಜೈಪುರ್ ಸ್ಪೆಷಲ್ ಪಾಪಡ್ ಅಂತ ಈ ಸ್ಟಾಲ್ ನೇಮು.
ವೆರೈಟಿ ಹಪ್ಪಳಗಳು, ಸಣ್ಣ ಸಣ್ಣ ಸಂಡಿಗೆಗಳು, ಬೋಟಿಗಳು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲ ಆದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋ ಅಂಥ ತಿನಿಸುಗಳಿದ್ವು ಇಲ್ಲಿ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಮರದಲ್ಲಿ ಮಾಡಿರೋ ಶೋಗಿಡೋ ಐಟಮ್ಸ್ಗಳು, ವಾಸ್ಗಳು, ಹಾಗೆ ಇಲ್ಲಿ ನೋಡಿ ಟ್ರೇಗಳು ಮರದಿಂದ ಮಾಡಿರೋದು ಚೆನ್ನಾಗಿತ್ತು. ಮತ್ತೆ ಚಪಾತಿ ಇಡುವಂಥ ಬಾಕ್ಸ್ ಇದೆ. ಹೂವಿನ ಬುಟ್ಟಿ, ಚಾಪಿಂಗ್ ಬೋರ್ಡು, ಮಸಾಲ ಬಾಕ್ಸು, ಹೀಗೆ ವಿಧವಾದ ಮರದಿಂದ ಮಾಡಿರೋದನ್ನ ನೋಡ್ಬೋದು. ಇಲ್ಲಿ ನೋಡಿ ಚಮಚಗಳು ಎಲ್ಲ ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಸ್ಟಾಲ್ಗಳು ಅವ್ರಾಗೆ ಅವ್ರು ಕರೆದು ನಮಗೆ ಈ ಬ್ಲ್ಯಾಂಕೆಟು ಮತ್ತು ಬೇರೆ ವಸ್ತುಗಳನ್ನೆಲ್ಲ ತೋರಿಸ್ತಾ ಇದ್ರು. ಕಾಟನ್ ಬ್ಲ್ಯಾಂಕೆಟ್ ಇದು. ಸುಮಾರು ಒಂದು 4-5 ವೆರೈಟಿ ಬ್ಲ್ಯಾಂಕೆಟ್ಗಳನ್ನ ತೋರಿಸಿದ್ರು ನಮಗೆ. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿ ನನಗೆ ಕೌದಿ ನೆನಪಾಯಿತು. ಯಾರೆಲ್ಲ ಈಗಲೂ ಕೌದಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದು ಕಮೆಂಟ್ ಮಾಡಿ ನೋಡೋಣ. ಇವ್ರ ಹತ್ರ ಹಾಗೆ ಬೆಡ್ ಸ್ಪ್ರೆಡ್ ಕೂಡ ಇತ್ತು, ಸೆಟ್ಟು ಪಿಲ್ಲೋ ವಿತ್ ಪಿಲ್ಲೋ ಕವರ್ಸು. ಪಕ್ಕದಲ್ಲಿ ಮ್ಯಾಟ್ ಎಲ್ಲ ಇತ್ತು, ಮ್ಯಾಟು, ಕಾರ್ಪೆಟ್ಟು. ಆದರೆ ಇವರು ಸ್ವಲ್ಪ ಪ್ರೈಸೆಲ್ಲ ಜಾಸ್ತಿ ಹೇಳ್ತಾರೆ, ಬಾರ್ಗೇನ್ ಮಾಡಿ ತಗೋಬೇಕು. ಕಾರ್ಪೆಟ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಹೆಚ್ಚೆಚ್ಚು ಗೃಹ ಉಪಯೋಗಿ ವಸ್ತುಗಳು ಎಲ್ಲ ಚೆನ್ನಾಗಿದ್ವು. ತೊಗೊಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ದುಡ್ಡು ಚೆನ್ನಾಗಿ ತೊಗೊಂಡೋಗ್ಬೇಕು ಅಷ್ಟೆ. ದೊಡ್ಡ ಮಿರರ್ಗಳೆಲ್ಲ ಇದ್ವು. ಡ್ರೆಸ್ಸಿಂಗ್ ಟೇಬಲ್ಗೆ ಹಾಕೋ ಅಂಥ ಮಿರರ್ಗಳು ಡಿಸೈನಾಗಿ ಚೆನ್ನಾಗಿತ್ತು. ಹಾಗೆ ತುಂಬ ಶಾಲ್ಗಳಿತ್ತು, ವೆರೈಟಿ ಕಲರ್ ಶಾಲ್ಗಳು. ಇಲ್ಲಿ ನೋಡಿ, ಇದೆರಡು ದೊಡ್ಡ ವಾಸು ಎಷ್ಟು ಚೆನ್ನಾಗಿದೆ ಅಂತ. ಇನ್ನಿದ್ದ ಸ್ಟಾಲ್ಗಳಲ್ಲೆಲ್ಲ ನಾವು ಹಪ್ಪಳ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ನ ನೋಡಿದ್ರೆ, ಇದು ಪೂರ್ತಿ ಉಪ್ಪಿನಕಾಯಿ ಸ್ಟಾಲ್. ಇದು ರಾಜಸ್ಥಾನಿ ಪಿಕಲ್ಸ್. ಎಲ್ಲ ವೆರೈಟಿ ಪಿಕಲ್ಸ್ಗಳನ್ನೆಲ್ಲ ಇಟ್ಟಿದ್ರು. ಉಪ್ಪಿನಕಾಯಿಗಳನ್ನ, ನೆಲ್ಲಿಕಾಯಿ, ನಿಂಬೆ ಹಣ್ಣಿಂದು, ಮಾವಿನಕಾಯ್ದು, ಮೆಣಸಿನ್ಕಾಯಿಂದು. ಹಿಂದಿನ ಸ್ಟಾಲ್ನಲ್ಲಿ ನೋಡಿದ್ವಲ್ಲ, ಸೇಮ್ ಮರದ ಐಟಮ್ಸ್ಗಳು, ಚಪಾತಿ ಒತ್ತೋ ಮಣೆಗಳು, ಉಜ್ಜೋ ಲತ್ತಣಿಗೆಗಳು, ಟ್ರೇಗಳು, ಹಾಗೆ ಚಪಾತಿ ಮಾಡಿ ಇಡೋ ಅಂಥ ಬಾಕ್ಸು, ಮತ್ತು ಶೋಗಿಡೋ ಐಟಮ್ಸು, ಪುಟ್ಟು ಸ್ಪೂನ್ಗಳು, ಮರದ ಪುಟ್ಟು ಸ್ಪೂನ್ಗಳು ನೋಡಿ, ಎಷ್ಟೊಂದು ವಾಸು, ಎಲ್ಲ ಶೋಕೇಸಲ್ಲಿ ಇಡೋ ಅಂಥ ಐಟಮ್ಸೇ.
ಇಲ್ಲಿ ನೋಡಿ, ಇದೆಲ್ಲ ಕಿಚನ್ ಐಟಮ್ಸಿಗೆ ಸಂಬಂಧಪಟ್ಟಿದ್ದು. ಟ್ಯಾಪಿಗೆ ಕನೆಕ್ಟ್ ಮಾಡೋ ಅಂಥದ್ದು. ನೀರು ಸ್ವಲ್ಪ ಫೋರ್ಸ್ ಆಗಿ ಬರುತ್ತೆ ಪಾತ್ರೆ ತೊಳೆಯೋದಕ್ಕೆಲ್ಲ. ಇದನ್ನು ತೊಗೊಂಡೋಗಿ ಎಲ್ಲ ಯೂಸ್ ಮಾಡಿದ್ದೀನಿ. ಬೋರ್ ವಾಟರ್ ಇದ್ದವ್ರು ಯೂಸ್ ಮಾಡಿದ್ರೆ ಸ್ವಲ್ಪ ದಿನಕ್ಕೆ ಅದು ಬಿಳಿಗೆ ಒಂದು ಪದರ ಕಟ್ಕೊಂಡು ಹಾಳಾಗತ್ತೆ ಅದು ಬೇಗ. ಹಾಗೆ ಇಲ್ಲೊಂದು ಏನು ಮ್ಯಾಜಿಕ್ ಟವಲ್ ತೋರಿಸ್ತಾ ಇದ್ರು ನನಗೆ. ಒಂದೇ ಸರಿ ಕಿಚನಲ್ಲಿ ಬಿದ್ದ ನೀರನ್ನ ವೈಪ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಬೇರೆ ಬೇರೆ ರೀತಿಯ ಐಟಮ್ಸ್ ಇಂದು ತೋರಿಸ್ತಾ ಇದ್ರು. ಸಿಗೋ ಎಲ್ಲ ವಸ್ತುಗಳು ಕೂಡ ಹೆಣ್ಮಕ್ಳಿಗೆ ಉಪಯೋಗ ಆಗೋವಂಥ ವಸ್ತುಗಳೇ ಇದ್ವು. ಡ್ರೆಸ್ಗಳಾಗಿರ್ಬೋದು, ಕುರ್ತಾ ಸೆಟ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಇರ್ಬೋದು, ಗ್ಯಾಜೆಟ್ಸ್ ಇರ್ಬೋದು. ಹೀಗೆ ಬರೀ ಎಲ್ಲ ಹೆಣ್ಮಕ್ಳಿಗೆ ಉಪಯೋಗ ಆಗೋ ವಸ್ತುಗಳನ್ನೆಲ್ಲ ಇಟ್ಟಿದ್ರು. ನಾವಿಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಹೋದ್ವಿ, ಬುಕ್ ಸ್ಟಾಲ್ ನೋಡಿದ್ವಿ. ಆದರೆ ಅಲ್ಲಿ ಯಾವುದು ಕನ್ನಡ ಪುಸ್ತಕಗಳಿರಲಿಲ್ಲ. ಹಾಗೆ ಫ್ರೀ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.